ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರದ ಕದ್ರಿ ಬಿ ವಾರ್ಡ್ನ 22ರ ಬಾರೆಬೈಲ್ ಪರಿಸರದಲ್ಲಿ 20 ಲಕ್ಷ ರೂಪಾಯಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಡಾ ವೈ ಭರಶೆಟ್ಟಿಯವರು ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಶಾಸಕರಾದ ಡಾ ವೈ ಭರಶೆಟ್ಟಿಯವರು ಈ ಪರಿಸರದ ರಸ್ತೆ ಅಭಿವೃದ್ಧಿಯಾಗಬೇಕು ಎನ್ನುವುದು ಇಲ್ಲಿನ ನಾಗರಿಕರ ಹಲವು ವರ್ಷಗಳ ಬೇಡಿಕೆಯಾಗಿತ್ತು. ಅದರಂತೆ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಇಲಾಖೆಯಿಂದ 20 ಲಕ್ಷ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದೇವೆ. ಆದಷ್ಟು ಬೇಗ ಕಾಮಗಾರಿಯನ್ನ ಆರಂಭಿಸುತ್ತೇವೆ ಎಂದು ಹೇಳಿದರು. ಮಂಗಳೂರು ನಗರ ಉತ್ತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಕದ್ರಿ ಬಿ 22ನೇ ವಾರ್ಡ್ನಲ್ಲಿ ಇವತ್ತು ಬಾರೆಬೈಲ್ನ ರಸ್ತೆ ಏನಿದೆ, ಇವತ್ತು 20 ಲಕ್ಷಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಭಾಳ ಸಮಯದಿಂದ ಇಲ್ಲಿಯ ಸ್ಥಳೀಯರ ಒಂದು ಬೇಡಿಕೆ ಇತ್ತು. ಈ ರಸ್ತೆಯಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ಆಗ್ತಾನೆ ಇತ್ತು. ಆದರೂ ಸಹ ಮೇಲೆ ಕೆಳಗೆ ಸ್ವಲ್ಪ ಕಾರು ವೆಹಿಕಲ್ಸ್ ಎಲ್ಲ ಹೋಗುವಾಗ ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರು. ಅದಕ್ಕೋಸ್ಕರ 20 ಲಕ್ಷದ ವೆಚ್ಚದಲ್ಲಿ ನಾವು ಇವತ್ತು ರಸ್ತೆಯನ್ನು ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಿದ್ದೇನೆ. ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಆಗ್ತದೆ. ಹಾಗೆ ಇದೇ ರಸ್ತೆಗೆ ಸಂಬಂಧಪಟ್ಟಂತೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಹೋಗುವಾಗ ಸಹ ಒಂದು 40 ಲಕ್ಷಕ್ಕಷ್ಟು ಫಂಡ್ಸನ್ನು ನಾವು ಆಲ್ರೆಡಿ ಈಗ ಇಟ್ಟಿದ್ದೇವೆ. ಅಲ್ಲಿಯ ರಸ್ತೆ ಸಹ ಸ್ವಲ್ಪ ಡ್ಯಾಮೇಜ್ ಆಗಿದೆ. ತುಂಬ ವರ್ಷಗಳಿಂದ ಬೇಡಿಕೆ ಇದ್ದ ಕಾರಣ ಇದನ್ನೆಲ್ಲ ಹೋದ ವರ್ಷವೇ ಆಗಬೇಕಿತ್ತು. ಅದು ಕೊರೋನಾದ ಸಮಸ್ಯೆಗಳಿಂದಾಗಿ ಫಂಡ್ಸು ಸರಿಯಾಗಿ ರಿಲೀಸ್ ಆಗ್ತಿರಲಿಲ್ಲ. ಈಗ ಪುನಃ ನಾವು ಅಭಿವೃದ್ಧಿಯ ಕಾಮಗಾರಿಗಳು ಏನೆಲ್ಲ ಆಗಬೇಕು ಅದನ್ನು ಶುರು ಮಾಡಿದ್ದೇವೆ. ಅದರೊಂದಿಗೆ 1-2 ಕೋಟಿಯಷ್ಟು ಹಣದಿಂದ ಫಂಡ್ಸಿಂದ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ 2-3 ವರ್ಕ್ಗಳು ಈಗ ಟೆಂಡರಿಗೆ ಬಂದು ರೆಡಿಯಾಗಿದೆ. ಫೆಬ್ರವರಿಯ ತಿಂಗಳಲ್ಲಿ ಅದು ಶುರು ಮಾಡಲಿಕ್ಕೆ ಗುದ್ದಲಿ ಪೂಜೆಯನ್ನು ಮಾಡಿ ಒಂದು 3-4 ಕೆಲಸಗಳನ್ನು ಇಮಿಡಿಯೇಟಾಗಿ ಶುರು ಮಾಡಲಿಕ್ಕಿದ್ದೇವೆ. ಇದೇ ವೇಳೆ ಸ್ಥಳೀಯ ಪಾಲಿಕೆಯ ಸದಸ್ಯರಾದ ಜಯಾನಂದ್ ಅಂಚನ್ ಅವರು ಮಾತನಾಡಿ, ಜನಪ್ರಿಯ ಶಾಸಕರಾದ ಡಾ ವೈ ಭರಶೆಟ್ಟಿಯವರ ಅನುದಾನದಿಂದ ಈ ಕಾಮಗಾರಿ ನಡೆಯುತ್ತಿದೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ ಎಂದು ಹೇಳಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂಥ ಕದ್ರಿ ಬಿ ವಾರ್ಡ್ 22 ಇಲ್ಲಿ ವಾಸವಾಗಿರುವಂಥ ಜನರಿಗೆ ಬಹಳಷ್ಟು ತೊಂದರೆ ಆಗಿತ್ತು. ಒಂದು ಮಾರ್ಗದ ದುರಸ್ತಿ ಕಾಣಲಿಕ್ಕೆ ಭಾರಿ ಕಷ್ಟಕರವಾದ ಒಂದು ವಾತಾವರಣ ಇದ್ದ ಕಾರಣ ಈ ಸಲ ನಮ್ಮ ನೆಚ್ಚಿನ ಶಾಸಕರಾದಂಥ ಭರಶೆಟ್ಟಿಯವರು ಸುಮಾರು 20 ಲಕ್ಷದ ಅನುದಾನದಲ್ಲಿ ಈ ಕಾಂಕ್ರೀಟ್ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾರೆ. ಇನ್ನೂ ಕೂಡ ಕೆಲವು ಇಲ್ಲಿ ಕೆಲಸ ಕಾರ್ಯಗಳು ಬಾಕಿ ಇದೆ. ಅದು ಕೂಡ ಅನುದಾನ ಮಹಾತ್ಮ ಗಾಂಧೀಜಿ ಯೋಜನೆ ಆಗಿರ್ಬೋದು, ಅಲ್ಲದೆ SC/ST ಇರ್ಬೋದು. ಹಾಗೆಯೇ ಕೆಲವು ಕಾಮಗಾರಿ ಬಾಕಿ ಇರದೆ ಇನ್ನು ಕೆಲವೇ ದಿನಗಳಲ್ಲಿ ಬಾಕಿ ಉಳಿದ ಕೆಲಸವನ್ನು ಈ ಫೆಬ್ರವರಿ ಸಮಯದಲ್ಲಿ ಕೆಲಸವನ್ನು ಪೂರ್ಣಗೊಳಿಸುವಂಥದ್ದು ನಾವು ಮಾಡ್ತೇವೆ ಅಂತ ಈ ಭಾಗದ ಜನರಿಗೆ ನಾನು ತಿಳಿಸಿದ್ದೇನೆ. ಈ ವೇಳೆ ಬೂತ್ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ, ಉಮೇಶ್ ಶೆಟ್ಟಿ, ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸೇವಂತಿ ಶ್ರೀಯನ್, ಉತ್ತರ ಮಂಡಲ ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಕುಶಲಾ ವಿಶ್ವಕುಮಾರ್, ಮಹಾಶಕ್ತಿ ಕೇಂದ್ರದ ಕಾವೂರು 2ರ ಪ್ರಧಾನ ಕಾರ್ಯದರ್ಶಿ ಪ್ರಜ್ವಲ್ ಶೆಟ್ಟಿ, ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಸಂಜಿತ್ ಶೆಟ್ಟಿ, ಪಕ್ಷದ ಪ್ರಮುಖರಾದ ಹರಿಪ್ರಸಾದ್, ರಾಜೇಶ್, ಸ್ಥಳೀಯರಾದ ಲ್ಯಾನ್ಸಿ ಮತ್ತಿತರರು ಉಪಸ್ಥಿತರಿದ್ದರು. ತೆಗೆದ್ಬಿಡು, ಓಪನ್ ಮಾಡು. ಎಲ್ಲಿಗೆ ಹೋಗ್ತಾ ಇದೀವೋ? ಸರ್ಪ್ರೈಸ್ ಅಪ್ಪ. ಎಲ್ಲಿಗೆ? ನೀನ್ ಯಾವಾಗ್ಲೂ ಹೀಗೆ ಒಂದಲ್ಲ ಒಂದ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀಯ. ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿದೆ ಕಣೋ ಜಾಗ. ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳು. ಇಳಿರಿ. ಇಲ್ಲಿ ಯಾಕೋ ನಿಲ್ಲಿಸ್ದೆ? ಅಪ್ಪ, ಅಮ್ಮ, ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಇಂದೇ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ.